ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹಿಂದಿನ ಡೇಟ್ನಲ್ಲೂ ಸಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಇತ್ತು, ಆದರೆ ನ್ಯಾಯಾಧೀಶರು ಬರಲಿಲ್ಲ, ರಜೆ ಇತ್ತು. ಇವತ್ತೇನಾಯಿತು ಇವತ್ತಿನ ಡೇಟ್ನಲ್ಲಿ? ಅಲ್ಲ, ಈಗಾಗಲೇ ಕೆಲವೊಂದು ನ್ಯಾಯಾಧೀಶರು ರಜೆ ಇರುವುದರಿಂದ ಎಲ್ಲ ಅಧಿಕಾರವನ್ನು ಕೂಡ ನಮ್ಮ ಮಾನ್ಯ ಗೌರವಾನ್ವಿತ ಈ SIT ಪ್ರಕರಣವನ್ನು ನಡೆಸುತ್ತಿರುವಂಥ ನ್ಯಾಯಾಧೀಶರಿಗೆ ಕೊಟ್ಟಿದ್ದಾರೆ. ಅದು ಬ್ಯುಸಿ ಶೆಡ್ಯೂಲ್ ಇದೆ. ಮತ್ತು ಈಗಾಗಲೇ ಇದು ಇದು ಯಾವುದು ವಿಕ್ಟಿಮನ್ನು ಧರ್ಮಸ್ಥಳವನ್ನು ವಿಕ್ಟಿಮ್ ಮಾಡುವಂಥ ತುರ್ತು ಅವಶ್ಯಕತೆ ಇಲ್ಲ ಎಂಬ ಅಭಿಪ್ರಾಯವನ್ನು ಕೂಡ ನ್ಯಾಯಾಧೀಶರು ನಿರ್ಧಾರಕ್ಕೆ ಬಂದು ಲಾಂಗ್ ಡೇಟನ್ನು ಕೊಟ್ಟಿದ್ದಾರೆ. ಈಗ ಲಾಂಗ್ ಡೇಟನ್ನು ಕೊಟ್ಟಿದ್ದಾರೆ. ಇವತ್ತೆಲ್ಲಾದರೂ ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನು ವಿಚಾರಣೆ ಮಾಡೋದಾದರೆ ನೀವು ಏನು ಮಾಡಬೇಕಾಗ್ತಿತ್ತು? ಸರ್, ಇಲ್ಲ, ನಾವು ಮಹೇಶ್ ಶೆಟ್ಟಿ ತಿಮ್ಮರವಡಿಯವರ ಪರವಾಗಿ ನಾವು ವಾದ ಮಂಡಿಸಲಿಕ್ಕಿದ್ದೇವೆ. ಆ ಅರ್ಜಿ ಏನಿದೆ 2Y ಧರ್ಮಸ್ಥಳ ಸಲ್ಲಿಸಿದಂಥ ಅರ್ಜಿಗೆ ನಾವು ಬಲವಾದಂಥ ವಾದ ಅದನ್ನು ವಿರೋಧಿಸಿ ನಾವು ದಿನಾಂಕದಲ್ಲಿ ಬಂದು ವಾದ ಮಾಡಿದ್ರು, ಗಡಿಬಿಡಿಯಲ್ಲಿ ವಾದ ಮಾಡಿ ಹೋಗಿದ್ರು. ಇನ್ನು ಅರ್ಧ ಗಂಟೆ ಸಮಯ ಕೇಳಿ 3/4 ಗಂಟೆ, 1 ಗಂಟೆ, 2 ಗಂಟೆ ಅಂತ 2 ಗಂಟೆ ತನಕ ಎಳೆದಿದ್ದಾರೆ ಸಮಯವನ್ನು. ಈ ಮಧ್ಯ ತಾವು ಇದುವರೆಗೆ ಯಾವುದೇ ಥರದ ಆರ್ಗ್ಯುಮೆಂಟನ್ನು ಮಾಡಿಲ್ಲ, ಇದುವರೆಗೆ ಮಾಡೋಕ್ಕೆ ಕೋರ್ಟ್ ಅವಕಾಶ ಕೊಡ್ತಾ ಇಲ್ವಾ, ಅಥವಾ ಅದು ಯಾವ ಕಾರಣಕ್ಕೆ ಹಿಂದಾಗ್ತಾ ಇದೆ? ಇಲ್ಲ, ಇಲ್ಲಿ ಏನಂದರೆ ಯಾಕಂದರೆ ನಾವು ಕೂಡ ಇದು ವಿಸ್ತೃತವಾದಂಥ ವಾದ ಮಂಡನೆ ಮಾಡಲಿಕ್ಕೆ ಇದ್ದೇವೆ. ಇದೇನೋ ಸಾಮಾನ್ಯ ಪ್ರಕರಣ ಅಲ್ಲ, ಸರಿಯ ವಿಶೇಷವಾದಂಥ ಪ್ರಕರಣವಾಗಿರುವುದರಿಂದ ನಾವು ಕೂಡ ವಿಸ್ತೃತವಾದಂಥ ವಾದ ಮಾಡಲಿಕ್ಕಿದ್ದೇವೆ. ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ತೀರ್ಪುಗಳನ್ನು ಕೂಡ ಇಂಥದ್ದಕ್ಕೆ ಸಂಬಂಧಪಟ್ಟಂಥ ನಾವು ಕೋರ್ಟ್ನ ಗಮನಕ್ಕೆ ತರಲಿಕ್ಕಿದ್ದೇವೆ. ಮತ್ತೇನೆಂದರೆ ಇದು ದೊಡ್ಡ ಕಡತವಾಗಿರುವುದರಿಂದ ಮಾನ್ಯ ನ್ಯಾಯಾಧೀಶರಿಗೂ ಇದು ಅಂದರೆ ತುಂಬ ಪ್ರಕರಣಗಳು ಅವರ ಮುಂದೆ ಇರುವುದರಿಂದ ನ್ಯಾಯಾಧೀಶರು ಕೂಡ ಇವತ್ತು ಹೇಳಿದ್ದಾರೆ. ಏನಂದರೆ ವಿಕ್ಟಿಮ್ ಆಗಿ ಧರ್ಮಸ್ಥಳವನ್ನು ಸೇರ್ಪಡೆ ಮಾಡೋದು ಈಗಿನ ಸಂದರ್ಭದಲ್ಲಿ ಅಂದರೆ ಅದು ತುರ್ತು ಬೇಕಾಗಿಲ್ಲ. ತುರ್ತು ಬೇಕಾದರೆ ನೀವು ಅದು ಗಮನಕ್ಕೆ ತನ್ನಿ ಅಂತ ಹೇಳಿದರೆ ಒಪೋಸಿಟ್ ವಕೀಲರು ಕೂಡ ಅದಕ್ಕೆ ಬೇಡ ಟೈಮ್ ಕೊಡೋದಕ್ಕೂ ಅವರೇನು ಆಕ್ಷೇಪಣೆ ವ್ಯಕ್ತಪಡಿಸಲಿಲ್ಲ. ಅಲ್ಲ, ಈಗ ಗಡಿಬಿಡಿ ಮಾಡ್ತಾ ಇದ್ದಿದ್ದು ಅವರೇ ಅಲ್ವಾ? ಸರಿ, ನಾನು ಯಾರ ಬಗ್ಗೆ ಕೂಡ ನಾನು ಈ ಹೊತ್ತಲ್ಲಿ ಕಮೆಂಟ್ ಮಾಡಬಾರ್ದು, ಯಾಕಂದರೆ ನಾವು ಎಲ್ಲರೂ ಕೂಡ ವಕೀಲರಾಗಿರುವುದರಿಂದ. ವಕೀಲರ ಪರವಾಗಿ ಅವರಿಗೆ ಈ ದಾರಿ ಇದೆಯಾ? ಇಲ್ಲ, ಅವಕಾಶ ಇದೆ ಸರ್ ಇಲ್ಲಿ. ಯಾಕಂದರೆ ಅವರು ಆಲ್ರೆಡಿ ಅರ್ಜಿ ಹಾಕಿರೋದರಿಂದ ಅದರ ವಾದ ವಿವಾದಗಳು ನಡೀಬೇಕು, ಅದು ನಡೀಲಿಕ್ಕೆ ಅವಕಾಶ ಇದೆ. ನೀವು ಯಾವ ನಿಟ್ಟಿನಲ್ಲಿ ವಾದ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ? ನಾವು ಅಂದರೆ ವಿಕ್ಟಿಮ್ ಮಾಡಲಿಕ್ಕೆ ಯಾವುದೇ ಧರ್ಮಸ್ಥಳವನ್ನು ವಿಕ್ಟಿಮ್ ಮಾಡಲಿಕ್ಕೆ ಯಾವುದೇ ಸರಿಯಾದಂಥ ಮಾನದಂಡವನ್ನು ಕೋರ್ಟ್ನ ಮುಂದೆ ಅವರು ಇಡಲಿಲ್ಲ. ಮತ್ತು ಖಾಲಿ 2Y ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಜಿ ಅಡಿಯಲ್ಲಿ ಕೂಡ ಎಲ್ಲಿ ಕೂಡ ಆ ವ್ಯಾಖ್ಯಾನ ಬರುವುದಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸುಪ್ರೀಂ ಕೋರ್ಟಿನ ರಿಟ್ ಪಿಟಿಷನ್ 184/25 ಕೂಡ ಅವರು ಗಮನಕ್ಕೆ ತಂದಿದ್ದಾರೆ. ಎಲ್ಲಿ ಕೂಡ ಧರ್ಮಸ್ಥಳವನ್ನು ಫಾರ್ಮಲ್ ಪಾರ್ಟಿ ಮಾಡಿದ್ದೇವೆ ವಿನ ಎಲ್ಲಿ ಕೂಡ ಅವರ ಮೇಲೆ ಯಾವುದೇ ರಿಲೀಫನ್ನು ಕೇಳಿಲ್ಲ. ಇವನ್ ಅದು ಫೈಲ್ ಮಾಡಿದ್ದು ಚಿನ್ನಯ್ಯ ಬಿಟ್ಟರೆ ಇವರು ಯಾರು ಇಲ್ಲ ಆ ಕೇಸಲ್ಲಿ. ಯಾರು ಮಹೇಶ್ ಶೆಟ್ಟಿ ಇರ್ಬೋದು ಅಥವಾ ಈ ಥರ ಯಾವುದೇ ವ್ಯಕ್ತಿಗಳ ರಿಟ್ ಪಿಟಿಷನಲ್ಲಿ ಕಾಣಿಸಿಲ್ಲ, ಆರೋಪಿಯಾಗಿ ಅಥವಾ ಏನೂ ಇಲ್ಲ. ಆದರೂ ಈ ಪ್ರಕರಣಕ್ಕೆ ಈಗ ಉದ್ದೇಶಪೂರ್ವಕವಾಗಿ ಇವ್ರನ್ನ ಎಳೆತರಲಾಗ್ತಾ ಇದೆಯಾ? ಏನು ಅನಿಸ್ತಾ ಇದೆ? ನೀವೀಗ ಮಹೇಶ್ ಶೆಟ್ಟಿ ಪರವಾದ ವಕೀಲರಾಗಿ ನಿಮ್ಗೆ ಏನು ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಈಗ ಮಹೇಶ್ ಶೆಟ್ಟಿ ಅವರನ್ನು ಸಾಕಷ್ಟು ಸುದ್ದಿವಾಹಿನಿಗಳು ಸರ್, ಯಾರೇ ಏನೇ ಮಾಡಲಿ ಸರ್, ಅದಕ್ಕೆ ನಾವು ಕಾನೂನಿನ ಪ್ರಕಾರ ನಾವು ತಕ್ಕದಾದಂಥ ಉತ್ತರ ಕೊಡಲಿಕ್ಕೆ ಇದ್ದೇವೆ. ಆರೋಪಿ ಮಾಡಲಿ ಅಥವಾ ಧರ್ಮಸ್ಥಳವನ್ನು ವಿಕ್ಟಿಮ್ ಆಗಿ ಮಾಡಲಿ, ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ನಾವು ನ್ಯಾಯಸ್ಥಾನದಲ್ಲಿ ಕೊಡಲಿಕ್ಕೆ ಇದ್ದೇವೆ. ಮತ್ತು ಎಲ್ಲವನ್ನೂ ನಾನು ಸಾರ್ವಜನಿಕವಾಗಿ ನಾವು ಚರ್ಚೆ ಮಾಡಬಾರ್ದು. ಅಲ್ಲ, ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಈಗ 23ಕ್ಕೆ ಹೈಕೋರ್ಟ್ನಲ್ಲಿದೆ. ಇಲ್ಲಿ ಸರ್ ಅದು ಬೇರೆ ಪ್ರಕರಣ, ಇದು ಬೇರೆ ಪ್ರಕರಣ ಸರ್. ಇದು SIT ತನಿಖೆ ನಡೀತಾ ಇದೆ. ಯಾಕಂದರೆ ನ್ಯಾಯಾಧೀಶರು ಹೇಳುವುದು ಕೂಡ ಅಷ್ಟೇ. ಯಾಕಂದರೆ ಸಂಪೂರ್ಣ ವರದಿ ನ್ಯಾಯಸ್ಥಾನಕ್ಕೆ ಸಲ್ಲಿಕೆ ಆಗಿಲ್ಲ SITಯಿಂದ. ಮತ್ತು ಅದು ಇರುವುದು 74 ಅಸಹಜ ಸಾವಿಗೆ ಸಂಬಂಧಪಟ್ಟದ್ದು. ಅದು ಬೇರೆ ಇದರಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆಗಿದೆ ಸರ್. ಈಗ 24ರಂದು ನಿಮಗೆ ವಿಚಾರಣೆಗೆ ಅಂದರೆ ನೀವು ವಾದ ಮಾಡಲಿಕ್ಕೆ ಅವಕಾಶ ಸಿಗ್ಬೋದು? ಅಲ್ಲ, ದಿನ ನಿಗದಿಪಡಿಸಿದ್ದಾರೆ, ಅದರಿಂದ ಸಿಗುವ ಸಾಧ್ಯತೆ ಇದೆ. ಬೇರೆ ತಾಂತ್ರಿಕ ಕಾರಣಗಳು ಅದು ನಾನು ಈಗ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಆಗಲ್ಲ ಸರ್, ಹೇಳಿಕ್ಕೆ ಆಗಲ್ಲ. ನಮ್ಮ ವಾದವನ್ನು ಪರಿಗಣಿಸದೆ ನ್ಯಾಯಾಲಯ ಯಾವುದೇ ಅಂತಿಮ ತೀರ್ಮಾನಕ್ಕೆ ಅಂದರೆ 2Y ಅಡಿಯಲ್ಲಿ ಯಾವುದೇ ಅಂತಿಮ ತೀರ್ಮಾನ ಮಾಡುವುದಿಲ್ಲ. ಈಗ ಅವರು ಹಾಕಿದ ಅರ್ಜಿಯನ್ನು ಸೆಟ್ ಸೈಡ್ನಲ್ಲಿ ಇಟ್ಟಿದ್ದಾರೆ, ಹೇಗೆ? ಇಲ್ಲ ಸರ್, ಅದು ಕೆಪ್ಟ್ ಓಪನ್ ಆಗಿ ಇದೆ.
ನೋಡೋ ಮುಂದೆ ಏನಾಗುತ್ತೆ ಅಂತ ನಾನು ತಮ್ಮ ಗಮನಕ್ಕೆ ತರ್ತೇನೆ ಸರ್. ಕೊನೆಯದಾಗಿ ಈಗ ಈ ಎಲ್ಲ ಈ ತಡವಾಗ್ತಾ ಇರೋದ್ರಿಂದ ಈಗ ಮಹೇಶ್ ಶೆಟ್ಟಿ ಪರವಾದ ವಕೀಲರಿಗೆ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ? ಇಲ್ಲ ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ನಾವೇನು ಅವರನ್ನು ವಿಕ್ಟಿಮ್ ಆಗಿ ಮಾಡಬೇಕಂತ ಇಲ್ಲಿ ಕೂಡ ಕೇಳಲಿಲ್ಲ. ಅದು ಅವರ ಅರ್ಜಿ, ಅವರಿಗೆ ತರತುರಿಬೇಕಾದ್ರೆ ಅವರು ನ್ಯಾಯಾಲಯದಲ್ಲಿ ಅದನ್ನು ಮನವಿ ಮಾಡ್ಬೋದಿತ್ತು. ಅವರು ಇವತ್ತು ಅಂಥ ಯಾವುದೇ ಗಂಭೀರವಾದಂಥ ಸಬ್ಮಿಷನ್ ಆಗಲಿ ಅಥವಾ ವಾದವನ್ನು ಮಾಡಲಿಲ್ಲ ಸರ್. ಥ್ಯಾಂಕ್ ಯು. ಎಸ್ ಸರ್.